ಹೈದರಾಬಾದ್ ವರ್ಸಸ್ ಗುಜರಾತ್ ವಿರುದ್ಧ ನಡೀತಂತ ಇಂದಿನ ಮ್ಯಾಚ್ ಹೈದರಾಬಾದ್ ರಾಜೀವ್ ಗಾಂಧಿ ಸ್ಟೇಡಿಯಂನಲ್ಲಿ ನಡೀತಾ ಇದೆ. ಆದ್ರೆ ಇಂದಿನ ಮ್ಯಾಚ್ ಇದೆಯಲ್ಲ, ಈ ಒಂದು ಮ್ಯಾಚ್ ಹೈದರಾಬಾದ್ಗೆ ಕ್ರೂಷಿಯಲ್ ಮ್ಯಾಚ್. ಯಾಕಪ್ಪ ಅಂದ್ರೆ ಇವರು ಗೆಲ್ಲೇಬೇಕು ಅಂತ ಪರಿಸ್ಥಿತಿ ಇದೆ ಫ್ರೆಂಡ್. ಟೋಟಲ್ ಆಗಿ 4 ಮ್ಯಾಚ್ ಆಡಿದ್ದಾರೆ. 4ರಲ್ಲಿ ಫಸ್ಟ್ ಮ್ಯಾಚ್ ಗೆದ್ದಿದ್ಬಿಟ್ರೆ ಇನ್ನು 3 ಮ್ಯಾಚ್ ಹ್ಯಾಟ್ರಿಕ್ ಮ್ಯಾಚ್ ಸೋತಿದ್ದಾರೆ ಫ್ರೆಂಡ್. ಇದರಿಂದ ಹೈದರಾಬಾದ್ ತಂಡ ಬ್ಯಾಟಿಂಗ್ ಲೈನ್ ಅಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದು ಇಲ್ಲಿ ಪ್ರಮುಖ ಕಾರಣ ಅಂದ್ರೆ ಎದ್ದು ಕಾಣ್ತಾ ಇದೆ. ಇವರೊಂದು ಬ್ಯಾಟಿಂಗ್ ಲೈನ್ ಕಂಪ್ಲೀಟ್ ಆಗಿ ಸ್ಟ್ರಗಲ್ ಮಾಡ್ತಾರೆ ಅಂತ ಕಾಣ್ತಾ ಇದೆ ಫ್ರೆಂಡ್. ಫಸ್ಟ್ ಮ್ಯಾಚ್ ನಲ್ಲಿ 786 ರನ್ ಟಾರ್ಗೆಟ್ ಕೊಟ್ಟಿತ್ತು ಹೈದರಾಬಾದ್ ತಂಡ ಫಸ್ಟ್ ಮ್ಯಾಚ್ ನಲ್ಲಿ. ಈ ಒಂದು ಟಾರ್ಗೆಟ್ ನೋಡಿ ಎಲ್ಲರೂ ಅನ್ಕೊಂಡಿದ್ರು ಈ ಒಂದು ವರ್ಷ ಮತ್ತು ಕೂಡ ಹೈದರಾಬಾದ್ ಸ್ಫೋಟಕ ರನ್ ಮೊಳೆ ಹೊರಿಸುತ್ತೆ ಅಂತ ಅನ್ಕೊಂಡಿದ್ರು. 300 ರನ್ ಟಾರ್ಗೆಟ್ ಮುಟ್ತಾರೆ ಅಂತ ಅನ್ಕೊಂಡಿದ್ರು. ಆದ್ರೆ 4 ಮ್ಯಾಚ್ ನಲ್ಲಿ ಇವರ ಒಂದು ಬ್ಯಾಟಿಂಗ್ ಲೈನ್ ಕಂಪ್ಲೀಟ್ ಗೆ ಸ್ಟ್ರಗಲ್ ಕಾಣ್ತಾ ಇದೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಹೆಡ್ ಆಗ್ಲಿ, ಶರ್ಮಾ ಆಗ್ಲಿ, ಆಮೇಲೆ ಇತ್ಲಾಗೆ ನಿತೇಶ್ ಕುಮಾರ್ ರೆಡ್ಡಿ ಆಗ್ಲಿ, ಇವರು ಕೂಡ ಕಂಪ್ಲೀಟ್ ಗೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಕೆಲವಷ್ಟು ಮ್ಯಾಚ್ ನಲ್ಲಿ. ಅದೇ ಗುಜರಾತ್ ತಂಡ ನೋಡೋದಾದ್ರೆ ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್, ಮೊಹಮ್ಮದ್ ಸಿರಾಜ್ ಇವರೆಲ್ಲರೂ ಕೂಡ ಚೆನ್ನಾಗಿರುವಂತಹ ಫಾರ್ಮ್ ಅಲ್ಲೇ ಇದ್ದಾರೆ ಫ್ರೆಂಡ್. ಇಂದಿನ ಮ್ಯಾಚ್ ಬಿಗ್ ಟಾರ್ಗೆಟ್ ಕೊಡುವಂತ ಸಾಧ್ಯತೆ ಹೈದರಾಬಾದ್ ತಂಡ ಇದೆ. ಯಾಕಂದ್ರೆ ಇವರೊಂದು ಹೋಮ್ ಗ್ರೌಂಡ್ ಅಲ್ಲಿ ಆಡ್ತಾ ಇದ್ದಾರೆ. ಈಗ 3 ಮ್ಯಾಚ್ ಸೋಲುವಂತ ಪರಿಸ್ಥಿತಿಯಲ್ಲಿ ಇರುವಂತಹ ಹೈದರಾಬಾದ್ ತಂಡ ಇಂದಿನ ಮ್ಯಾಚ್ ಗೆದ್ದೇ ಗೆಲ್ಬೇಕು ಅಂತ ಹಠ ತೊಟ್ಟಿನಾಗ ಆಗಿದೆ ಫ್ರೆಂಡ್. ಟೋಟಲ್ ಆಗಿ ಇಂದಿನ ಮ್ಯಾಚ್ ಇದೆಯಲ್ಲ, ಈ ಮ್ಯಾಚ್ ಟಾಸ್ ಗೆದ್ದವರು ಯಾರು ಟಾಸ್ ಗೆದ್ತಾರೆ, ಇದು ಹೈದರಾಬಾದ್ ಟಾಸ್ ಗೆದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡ್ಕೊಂತಾರೆ. ಇಲ್ಲಿ ಏನಾದ್ರೂ ಟಾಸ್ ಗುಜರಾತ್ ಅಂದ್ರೆ ಸೆಕೆಂಡ್ ಬ್ಯಾಟಿಂಗ್ ಮಾಡೋಕೆ ಗುಜರಾತ್ ಹೋಗುತ್ತೆ. ಇಲ್ಲಿ ನೋಡ್ಬೇಕು, ಈಗ ಟಾಸ್ ಯಾರು ಡಿಫರೆನ್ಸ್ ಆಯ್ಕೆ ಮಾಡ್ಕೊಂತಾರೆ ಫ್ರೆಂಡ್. ಅವರು ಅನುಕೂಲ ಆಗಾಗೆ ಮಾಡ್ಕೊಂತಾರೆ, ಏನು ಮ್ಯಾಟ್ರ್ ಆಗಲ್ಲ. ಇಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಹೈದರಾಬಾದ್ ತಂಡ ಆದ್ರೆ ಬಿಗ್ ಟಾರ್ಗೆಟ್ ಕೊಡುತ್ತೆ ಅನ್ನೋದು ಎಲ್ಲ ಕೂಡ ನಿರೀಕ್ಷೆ ಇದೆ. ನೋಡೋಣ ಮ್ಯಾಚ್ ಇಂದಿನ ಮ್ಯಾಚ್ ಹೇಗಿರುತ್ತೆ ಅನ್ನೋದು. ಅಂದ್ರೆ ನನಗನ್ಸುತ್ತೆ ಈ ಒಂದು ಮ್ಯಾಚ್ ಹೈ ವೋಲ್ಟೇಜ್ ಮ್ಯಾಚ್ ಆಗುವಂತ ಸಾಧ್ಯತೆ ಎದ್ದು ಕಾಣ್ತಾ ಇದೆ ಫ್ರೆಂಡ್. ಟೋಟಲ್ ಆಗಿ ನೋಡೋಣ ಎಷ್ಟು ಟಾರ್ಗೆಟ್ ಕೊಡ್ತಾರೆ ಅನ್ನೋದು ಕೂಡ ಕಮಿಟ್ ಮೂಲಕ ತಿಳಿಸಿ. ಹೈದರಾಬಾದ್ ಫಸ್ಟ್ ಬ್ಯಾಟಿಂಗ್ ಆದ್ರೆ ಎಷ್ಟು ಟಾರ್ಗೆಟ್ ಕೊಡಬಹುದು ಅಂತ ಕಮಿಟ್ ಮೂಲಕ ತಿಳಿಸಿ. ಯಾಕೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಬಾಯ್.